ಎನಿವೇಸ್ ಇದು ನನ್ನ ಸದ್ಯಕ್ಕೆ ನಾನು ಮಾಡ್ತಾ ಇರೋ ನೈಟ್ ಸ್ಕಿನ್ ಕೇರ್ ರೂಟೀನ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಗೇನ್ ನನ್ನ ಫೇಸ್ ವೈಪ್ ಮಾಡೋಕ್ಕೆ ಟಿಶ್ಯೂಸ್ನ ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದೆ. ಮತ್ತು ಆ ಟವಲ್ಸ್ನ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಯಿತಾ. ಹ್ಯಾಂಡ್ ಟವಲ್ ಆಗಿರಲಿ ಆರ್ ಬಾಡಿ ಟವಲ್ ವಾಟ್ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಟಿಶ್ಯೂ ಇಸ್ ಅನ್ ಈಸಿಯರ್ ಆಪ್ಷನ್ ಫಾರ್ ಮೀ. ಇಲ್ಲಾಂದರೆ ಒಂಚೂರು ಸೋ ನಾಯಿಂಗ್, ಒಂಚೂರು ಡಸ್ಟ್ ಇರಲಿ, ಒಂಚೂರು ಅನ್ಕ್ಲೀನ್ ಇರಲಿ, ಫುಲ್ ಫೇಸ್ ನಂದು ಕೆಂಪಗಾಗೋಗ್ಬಿಡುತ್ತೆ. ಲೈಕ್ ಶೂಟ್ ಮಧ್ಯಾಹ್ನ ನಾನು ಅಕಸ್ಮಾತ್ ನನ್ನ ಮೇಕಪ್ ತೊಗೊಂಡು ಹೋಗಿಲ್ಲ, ಆ ಮೇಕಪ್ ಆರ್ಟಿಸ್ಟ್ ಅವ್ರ ಬ್ರಷ್ ಏನಾದರೂ ಯೂಸ್ ಮಾಡಿದ್ರೆ ಫುಲ್ ರೆಡ್ ಆಗೋಗ್ಬಿಡುತ್ತೆ ಮತ್ತು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಜಸ್ಟ್ ಸೋ ಅನಾಯಿಂಗ್. ಲುಕ್ ಅಟ್ ಮೈ ಹೇರ್. ನಾನು ಹೇರ್ ಕೇರ್ ಕೂಡ ಮಾಡಬೇಕು. ನನ್ನ ಹೇರ್ ಅಷ್ಟು ಫುಲ್ ಡ್ರೈ ಆಗೋಗ್ಬಿಟ್ಟಿದೆ ತುಂಬ ಹೀಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ನಾ ಹೇರ್ ಕೇರ್ ಮಾಡೋಕ್ಕೂ ಟೈಮ್ ಇಲ್ಲ. ಬಟ್ ಹೇರ್ ಕೇರ್ ಮಾಡಿದಾಗ ಕೂಡ ವಿಡಿಯೋ ಶೂಟ್ ಮಾಡ್ತೀನಿ 100%. ಬಟ್ ಐ ಹ್ಯಾವ್ ಟು ಸ್ಟಾರ್ಟ್ ಹೇರ್ ಕೇರ್ ಸೂನ್. ಎನಿವೇಸ್ ನಾನು ಫೇಸ್ ವಾಶ್ ಆಯಿತು, ಫೇಸ್ ವೈಪ್ ಮಾಡಾಯಿತು. ನವ್ ಕಮಿಂಗ್ ಟು ಟೋನರ್. ನಾನು ಸಿಂಪಲ್ದು ಸೂದಿಂಗ್ ಫೇಶಿಯಲ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಾರ್ಮಲಿ ಈ ಟೋನರ್ ಅಥವಾ ಇದು ಬ್ಯೂಟಿ ಆಫ್ ಜೋಸಂದು ಈ ಟೋನರ್ ಮಧ್ಯ ರೊಟೇಟ್ ಮಾಡ್ತೀನಿ. ಬಟ್ ಇದು ಖಾಲಿ ಆಗೋಗ್ಬಿಟ್ಟಿದೆ, ಹೊಸದು ಆರ್ಡರ್ ಮಾಡಬೇಕು. ಸೊ ಸದ್ಯಕ್ಕೆ ಇದು ನಾನು ಯೂಶಲಿ ಟೋನರ್ ಸ್ಪೆಸಿಫಿಕ್ಲಿ ಇವತ್ತಿದೆ ಯೂಸ್ ಮಾಡ್ಬೇಕಂತ ಹಾಗೆಲ್ಲ ಏನು ಯೂಸ್ ಮಾಡಲ್ಲ. ನನ್ನ ಮನ್ಸು ಬಂದಾಗ ಡು ಐ ಫೀಲ್ ಲೈಕ್ ವಾಟರ್ ಆರ್ ಮಿಲ್ಕ್ ಅಂತ ಡಿಸೈಡ್ ಮಾಡ್ತೀನಿ. ಸೊ ಅದ್ರ ಮಧ್ಯ ರೊಟೇಟ್ ಮಾಡಿ ನಾನು ಯೂಸ್ ಮಾಡ್ತೀನಿ. ಗೈಸ್ ಡೋಂಟ್ ಫರ್ಗೆಟ್ ಯುವರ್ ನೆಕ್ ಏರಿಯಾ. ಆ್ಯಕ್ಚುಲಿ ನಾನು ಇದು ತುಂಬ ಸೆಲೆಬ್ರಿಟೀಸಲ್ಲಿ ನೋಡಿದ್ದೀನಿ ಆಯಿತಾ. ಸ್ಪೆಷಲಿ ಹಾಲಿವುಡ್ ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ಎಲ್ಲ ಕೊಡ್ತಾರೆ ಅಲ್ಲ, ಆಗ ಅವ್ರದ್ದು ಫೇಸ್ ಮಾತ್ರ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಪ್ರಾಬ್ಲಿ ಸ್ಕಿನ್ ಕೇರ್ ಆ್ಯಂಡ್ ಬೋಟಾಕ್ಸ್, ಐ ಡೋಂಟ್ ನೋ. ಆ್ಯಂಡ್ ನೆಕ್ ವಿಲ್ ಬಿ ಸೋ ಡಿಫ್ರೆಂಟ್. ಲೈಕ್ ಅವ್ರ ನೆಕ್ ನೋಡಿದ್ರೆ ಅವ್ರ ಆ್ಯಕ್ಚುಲಿ ಏಜ್ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. I don't want that to happen. I'm spending so much on my skincare products and consistently ದಿನ ಎದ್ಬಿಟ್ಟು ಹೆಂಗೆ ನಾವು ಬ್ರಷ್ ಮಾಡ್ತೀವಿ ಅದೇ ರೀತಿ ನನ್ನ ಸ್ಕಿನ್ ಕೇರ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಐ ಬೆಟರ್ ಕವರ್ ಮೈ ನೆಕ್ ಆಲ್ಸೋ. ಓಕೆ, ಸೊ ಟೋನರ್ ಹಾಕಾಯ್ತು. ಈ ಟೋನರ್ ಡ್ರೈ ಆಗೋದಕ್ಕೆ ವೇಟ್ ಮಾಡೋಣ ಈಗ. ಗೈಸ್ ನನ್ನ ಟೋನರ್ ಡ್ರೈ ಆಯಿತು. ಬೈ ನಾವು ಈ ಸ್ಟೆಪ್ ಅಷ್ಟು ಹೋಗೋದು ನಾನು ಯೂಶಲಿ ವ್ಯಾಸ್ಲಿನ್ ಹಚ್ಕೊಂಡ್ಬಿಡ್ತೀನಿ ಲಿಪ್ಸ್ ಮೇಲೆ, ಯಾಕಂದರೆ ನನ್ನ ಲಿಪ್ಸ್ ಕೂಡ ತುಂಬಾ ಡ್ರೈ ಆಗಿದೆ. ನಾವು ಕಮಿಂಗ್ ಟು ಸೀರಮ್. ನನ್ನ ನೈಟ್ ರೂಟೀನ್ಗೋಸ್ಕರ ನಾನು ತುಂಬ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ರೊಟೇಟ್ ಮಾಡ್ತೀನಿ ಆಯಿತಾ. ಸೊ ಟು ನೈಟ್ ಇಸ್ ರೆಟಿನಾಲ್ ನೈಟ್. ಬೇರೆ ರಾತ್ರಿ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ಈ ಪ್ರಾಡಕ್ಟ್ಸ್ ಮಧ್ಯೆ ನಾನು ರೊಟೇಷನ್ ಮಾಡ್ತೀನಿ ಆಯಿತಾ. ಇದು ಆಕ್ಸಿಸ್ ವೈದು ಡಾರ್ಕ್ ಸ್ಪಾಟ್ ಕರೆಕ್ಟಿಂಗ್ ಗ್ಲೋ ಸೀರಮ್. ಸೊ ಸಪೋಸ್ ನಾನು ಇದನ್ನು ಮಂಡೇ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ. ಸೊ ಎವ್ರಿ ನೈಟ್ ನಾನು ಬೇರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಯಾಕೆ ಅಂತಲೂ ಹೇಳ್ತೀನಿ. ಇನ್ನೊಂದು ಪ್ರಾಡಕ್ಟ್ ನಾನು ನೈಟ್ ಸ್ಕಿನ್ ಕೇರ್ಗೆ ಯೂಸ್ ಮಾಡೋದು ಯಾವುದು ಅಂದರೆ ಇದು BHA ಕ್ಲಾರಿಫೈಯಿಂಗ್ ಸೀರಮ್, ಜ್ಯೂಸಿ ಕೆಮಿಸ್ಟ್ರಿದು. ಫೋಕಸ್ಸೇ ಆಗ್ತಿಲ್ಲ. ಇನ್ನೊಂದು ನೈಟಲ್ಲಿ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಯಾವುದಂದ್ರೆ ಇದು ಜ್ಯೂಸಿ ಕೆಮಿಸ್ಟ್ರಿದು BHA ಕ್ಲಾರಿಫೈಯಿಂಗ್ ಸೀರಮ್. ದಿಸ್ ಇಸ್ ಆಲ್ಸೋ ಅಮೇಝಿಂಗ್. ಇದು ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ಸ್ ಕರೆಕ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಪ್ರಾಡಕ್ಟ್ ಕೂಡ ತುಂಬಾ ಅಮೇಝಿಂಗ್ ಆಗಿದೆ. ಸೊ ರೆಟಿನಾಲ್ ನೋಡಿದ್ರೆ ಇಟ್ಸ್ ಅ ವೆರಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಲ್ವಾ. ಸೊ ನಾನು ನೆಕ್ಸ್ಟ್ ನೈಟ್ ಮತ್ತೆ ಯಾವುದಾದ್ರೂ ಆಕ್ಟಿವ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ ಬ್ಯಾರಿಯರ್ ಫುಲ್ ಹಂಗೆ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಆಲ್ಟರ್ನೇಟ್ ನೈಟ್ಸ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ. ಬೇರೆ ಆಲ್ಟರ್ನೇಟ್ ನೈಟ್ ಸ್ವಲ್ಪ ಮೈಲ್ಡ್ ಆಗಿರೋ ಸೀರಮ್ಸ್ನ ಯೂಸ್ ಮಾಡ್ತೀನಿ. ಇನ್ನೊಂದು ಪ್ರಾಡಕ್ಟ್ ನಾನು ರಾತ್ರಿ ಯೂಸ್ ಮಾಡೋದು ಯಾವುದು ಅಂದರೆ ಇದು ಡರ್ಮಾಕೋದು ವೈಟಮಿನ್ C ಮೈಕ್ರೋ ನೀಡಲ್. ಕ್ರೇಜಿ ಆಗಿದೆ. ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ನನ್ನ ಫುಲ್ ಸ್ಕಿನ್ ಚುಚ್ತಾ ಇತ್ತು. ಮೈಕ್ರೋ ನೀಡ್ಲಿಂಗ್ ಅಂತ ಫೇಸ್ ಪ್ರೊಸೀಜರ್ ಬಂದಿದೆ. ನೀವು ಯಾವುದಾದ್ರೂ ಇನ್ಸ್ಟಾಗ್ರಾಮ್ ರೀಲ್ ಅಥವಾ ಯೂಟ್ಯೂಬಲ್ಲಿ ನೋಡಿರ್ಬೋದು. ದಿಸ್ ಡಸ್ ದಾಟ್ ಐ ಥಿಂಕ್. ನಾನು ಮೈಕ್ರೋ ನೀಡ್ಲಿಂಗ್ ಮಾಡ್ಕೊಂಡಿಲ್ಲ, ಬಟ್ ಇದು ಹಾಕಿದ ತಕ್ಷಣ ಫಸ್ಟ್ 20-30 ಸೆಕೆಂಡ್ಸ್ ಮೈ ಫುಲ್ ಸ್ಕಿನ್ ಸ್ಟಾರ್ಟ್ಸ್ ಪ್ರಿಕಿಂಗ್. ಸೊ ಇವಾಗ ನಾನು ನಿಮಗೆ ಒಂದು ಬ್ರೇಕ್ ಡೌನ್ ಮಾಡ್ಕೊಡ್ತೀನಿ. ಮಂಡೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದರೆ ಟ್ಯೂಸ್ಡೇ ನಾನು ಇದನ್ನು ಯೂಸ್ ಮಾಡ್ತೀನಿ, ಬಿಕಾಸ್ ದಿಸ್ ಇಸ್ ನಾಟ್ ಆಸ್ ಆಕ್ಟಿವ್ ಆಸ್ ದಿಸ್. ದೆನ್ ವೆನ್ಸ್ಡೇ ಇಫ್ ಐ ಆಮ್ ಯೂಸಿಂಗ್ ದಿಸ್, ಥರ್ಸ್ಡೇ ಬ್ರೇಕ್ ಕೊಡ್ತೀನಿ, ಏನೂ ಮಾಡಲ್ಲ, ಸ್ಕಿನ್ ಕೇರ್ ಮಾಡ್ತೀನಿ, ಬಟ್ ಸೀರಮ್ ಏನು ಅಪ್ಲೈ ಮಾಡಲ್ಲ. ಫೇಸ್ ವಾಶ್, ಟೋನರ್, ಮಾಯಿಶ್ಚರೈಸರ್ ಆ್ಯಂಡ್ ಡನ್. ಓಕೆ, ಥರ್ಸ್ಡೇ ಏನು ಯೂಸ್ ಮಾಡಲ್ಲ. ಮತ್ತೆ ಫ್ರೈಡೇ ಐ ವಿಲ್ ಯೂಸ್ ದಿಸ್, ಬಿಕಾಸ್ ಅಗೇನ್ ದಿಸ್ ಇಸ್ ಆಲ್ಸೋ ವೆರಿ ಆಕ್ಟಿವ್ ಇಂಗ್ರೀಡಿಯೆಂಟ್. ನೀವು ತುಂಬ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಬ್ಯಾಕ್ ಟು ಬ್ಯಾಕ್ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಬ್ಯಾರಿಯರ್ ಹೊರಟೋಗ್ಬಿಡುತ್ತೆ. ಸ್ಕಿನ್ ಇನ್ನೂ ಜಾಸ್ತಿ ಸೆನ್ಸಿಟಿವ್ ಆಗುತ್ತೆ, ಸ್ಕಿನ್ ರೆಡ್ನೆಸ್ ಇರುತ್ತೆ, ಪೀಲಿಂಗ್ ಆಗೋ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಐ ಹೋಪ್ ಐವ್ ಮೇಡ್ ಮೈ ಸೆಲ್ಫ್ ಕ್ಲಿಯರ್. ಸೊ ಎನಿವೇಸ್ ಕಮಿಂಗ್ ಬ್ಯಾಕ್ ಟುಡೇ ಇಸ್ ರೆಟಿನಾಲ್ ನೈಟ್. ರೆಟಿನಾಲ್ ಎಷ್ಟು ಯೂಸ್ ಮಾಡ್ಬೇಕಂದ್ರೆ ಟೇಕ್ ಒನ್ ಕುಟ್ಟಿ ಮೀನ್ಸ್ ಕುಟ್ಟಿ ಪೀಸ್ ಸೈಜ್ಡ್. ಇಷ್ಟು ಸಾಕು ನಿಮ್ಮ ಜೀವನ ಅದ್ಭುತವಾಗಿರುತ್ತೆ.
ದ್ಯಾಟ್ ಇಸ್ ಆಲ್ ಯು ಹ್ಯಾವ್ ಟು ಟೇಕ್. ಆ್ಯಂಡ್ ನೀವು ಹೊಸದಾಗಿ ರೆಟಿನಾಲ್ ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ನಾನು ರೆಟಿನಾಲ್ ಹೇಗೆ ಯೂಸ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಫಾಲೋ ಮಾಡಿ. ಸ್ಯಾಂಡ್ವಿಚ್ ಮೆಥಡ್ ಟ್ರೈ ಮಾಡಿ. ಸ್ಟಾರ್ಟ್ ವಿತ್ ದ ಸ್ಮಾಲೆಸ್ಟ್ ಡೋಸ್, ಡೋಂಟ್ ಸ್ಟಾರ್ಟ್ ವಿತ್ ಅ ಹೈಯರ್ ಡೋಸ್. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಮರಿಬೇಡಿ. ಪ್ರೆಗ್ನೆಂಟ್ ಇದ್ದರೆ ಪ್ಲೀಸ್ ರೆಟಿನಾಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಇನ್ನೂ ಡೀಟೇಲ್ ಆಗಿ ಒಂದು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡಿ. ಇವತ್ತು ನಾನು ರೆಟಿನಾಲ್ ಯೂಸ್ ಮಾಡಿರೋದ್ರಿಂದ ನಾನು ಯೂಸ್ ಮಾಡ್ತಾ ಇರೋ ಮಾಯಿಶ್ಚರೈಸರ್ ಸೆಟಫಿಲ್. ನಾನು ಯೂಶಲಿ ಸೆಟಫಿಲ್ ಅಥವಾ ಎಮೋಲಿನ್ ಮಧ್ಯ ರೊಟೇಟ್ ಮಾಡ್ತೀನಿ. ಅಂದರೆ ಯಾವ ಥರ ಸೀರಮ್ ಇದೆ ಡಿಪೆಂಡಿಂಗ್ ಆನ್ ದ್ಯಾಟ್. ಯಾವುದಾದ್ರೂ ಲೈಟ್ ವೇಟ್ ಸೀರಮ್ ಇದೆ, ಡೇ ಟೈಮ್ ಇದ್ದರೆ ನಾನು ಎಮೋಲಿನ ಯೂಸ್ ಮಾಡೋದು. ನೈಟ್ ಸ್ಕಿನ್ ಕೇರ್ ಮಾಡಿದಾಗ ನಾನು ಯೂಶಲಿ ಸೆಟಫಿಲ್ ಯೂಸ್ ಮಾಡೋದು. ಸೆಟಫಿಲ್ ಈಸ್ ಒನ್ ಆಫ್ ದ ಬೆಸ್ಟ್ ಹಾಗೆ ಅಫೋರ್ಡಬಲ್ ಸ್ಕಿನ್ ಕೇರ್ ಮಾಯಿಶ್ಚರೈಸರ್. ಪ್ಲಸ್ ನಾನ್ ಕೊಮೊಡೋಜೆನಿಕ್, ನೋ ಫ್ರೇಗ್ರೆನ್ಸ್ ಆಲ್ಸೋ, ನೋ ಆ್ಯಡೆಡ್ ಫ್ರೇಗ್ರೆನ್ಸ್ ಆಲ್ಸೋ. ತುಂಬ ಸ್ಕಿನ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನು. ಯಾರಾದರೂ ನನಗೆ ಒನ್ ಮಾಯಿಶ್ಚರೈಸರ್ ಸಜೆಸ್ಟ್ ಮಾಡಿ ಅಂದರೆ ಇಟ್ ಕುಡ್ ಬಿ ಎಮೋಲಿನ್ ಆರ್ ಸೆಟಫಿಲ್ ಎನಿ ಡೇ. ಎಮೋಲಿನ್ ಬಗ್ಗೆ ನಾನು ಕೆಲವು ವಿಡಿಯೋಸ್ ನೋಡಿದ್ದೀನಿ, ದಟ್ ಇಟ್ ಡಸಂಟ್ ಸೂಟ್ ಆಲ್ ಸ್ಕಿನ್ ಟೈಪ್ ಅಂತ ಎಲ್ಲ. ಮೈ ಸ್ಕಿನ್ ನಥಿಂಗ್ ಸೂಟ್ಸ್ ಮೈ ಸ್ಕಿನ್ ಟೈಪ್, ಬಟ್ ಎಮೋಲಿನ್ ಸೂಟ್ಸ್ ಇಟ್. ಸೊ ನನಗೆ ತುಂಬಾ ಇಷ್ಟ ಅದು. ಮತ್ತು ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಾದ್ಮೇಲೆ ಒಂದು ಲೈಟಾಗಿ ಸ್ವಲ್ಪ ಮಸಾಜ್ ಮಾಡಿ, ಯುವರ್ ಸ್ಕಿನ್ ಫೀಲ್ಸ್ ಗ್ರೇಟ್ ವೆನ್ ಯು ಡೂ ದ್ಯಾಟ್. ಇದು ಮಾಡೋಕ್ಕೆ ಯಾಕೆ ಇಷ್ಟ ಅಂದರೆ ಪೂರ್ತಿ ದಿನದ ಸ್ಟ್ರೆಸ್ ಏನಿದೆ ಅದೆಲ್ಲ ಬಂದ್ಬಿಟ್ಟು ಇಲ್ಲೇ ಕೂತ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಲೈಕ್ ಕೋಪ ಬಂದಾಗ, ಅಳು ಬಂದಾಗ ಎವ್ರಿಥಿಂಗ್ ಜಸ್ಟ್ ಅಕ್ಯುಮುಲೇಟ್ಸ್ ಹಿಯರ್ ಅಂತ ಅನ್ಸುತ್ತೆ. ಸೊ ಈ ಥರ ಲೈಟಾಗಿ ಮಸಾಜ್ ಮಾಡಿದಾಗ ಐ ಫೀಲ್ ರಿಯಲಿ ಗುಡ್, ಐ ಫೀಲ್ ಸೋ ರಿಲ್ಯಾಕ್ಸ್. ಎನಿವೇಸ್, ಇದು ನಾನು ಸದ್ಯಕ್ಕೆ ಮಾಡ್ತಾ ಇರೋ ನೈಟ್ ಸ್ಕಿನ್ ಕೇರ್ ರೂಟೀನ್. ಫ್ಯೂಚರಲ್ಲಿ ಬೇರೆ ಏನಾದರೂ ಫ್ಯೂಚರ್ ಪ್ರಾಬ್ಲಮ್ ಆದರೆ, ಇಲ್ಲ ಆಗಲ್ಲ, ಬಟ್ ಏನಾದರೂ ಫ್ಯೂಚರ್ ಸ್ಕಿನ್ ಕೇರ್ ಪ್ರಾಬ್ಲಮ್ ಆದರೆ ಐ ಮೈಟ್ ಚೇಂಜ್ ದ ರೂಟೀನ್. ಬಟ್ ಸದ್ಯಕ್ಕೆ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ದಿಸ್ ಸ್ಕಿನ್ ಕೇರ್ ರೂಟೀನ್. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ನೀವು ಯಾವುದಾದ್ರೂ ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತದೆ ಪ್ರಾಡಕ್ಟ್ ಬಗ್ಗೆ ಅಂತ ಹೇಳಿ. ಬಿಕಾಸ್ ಐ ಆಮ್ ಪ್ರಿಟಿ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್ ಯೂಸಿಂಗ್. ಇದೇ ರೀತಿ ನೀವು ನನ್ನ ಸ್ಕಿನ್ ಕೇರ್ ವಿಡಿಯೋಸ್ನ ಇಷ್ಟಪಟ್ಟು ಬೇರೆ ಸ್ಕಿನ್ ಕೇರ್ ವಿಡಿಯೋಸ್ನ ಮಿಸ್ ಮಾಡಬಾರ್ದು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಆಲ್ರೆಡಿ ಮಾಡಿರೋ ಸ್ಕಿನ್ ಕೇರ್ ವಿಡಿಯೋಸ್ ನೋಡಬೇಕಂದ್ರೆ ನನ್ನ ಪೇಜಿಗೆ ಹೋಗಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಸ್ಕಿನ್ ಕೇರ್ ಅಂತ ಇದೆ, ಅಲ್ಲಿ ಆಲ್ರೆಡಿ ಎಷ್ಟೊಂದು ಸ್ಕಿನ್ ಕೇರ್ ವಿಡಿಯೋಸ್ ಮಾಡಾಯಿತು. ಎನಿವೇಸ್ ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ನಾನು ಪಕ್ಕಾ 100% ಸ್ಕಿನ್ ಕೇರ್ ವಿಡಿಯೋಸ್ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.